ಓಂ ಶಾಂತಿ. Divine Souls, Namaste. Please welcome to Spiritual Health and Meditations. ದಿವ್ಯವಾದ ಆತ್ಮಗಳೇ, ನಮಸ್ಕಾರ. ಎಲ್ಲರಿಗೂ ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಮೆಡಿಟೇಷನ್ ಚಾನಲಿಗೆ ಸ್ವಾಗತ, ಸುಸ್ವಾಗತ. ಈ ಸತ್ಸಂಗದ ಕ್ಲಾಸಿಗೆ ಎಲ್ಲರಿಗೂ ಸುಸ್ವಾಗತ. 3 ಓಂಕಾರಸ್ ಪ್ಲೀಸ್. ಓಂ ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. Release both the hands and rub both the palms, please. Okay, we'll start. Yes, so Saturday we stopped at a particular point. Alva devre, I'll just brush up martini. So Paramatma, we are going with the Paramatma. We have started this chapter of Paramatma. So Paramatma, I told you, is the creator, director, producer, operator, and the principal actor of this entire world drama. ಹೌದಾ ಇಲ್ವೋ? ಎಲ್ಲರಿಗೂ ಗೊತ್ತಿದೆ. Now, when we say he is the creator, now what does he create? ಏನು ಕ್ರಿಯೇಟ್ ಮಾಡ್ತಾರೆ? ಪರಮಾತ್ಮ ಏನನ್ನು ಮಾಡ್ತಾರೆ? ಪರಮಾತ್ಮ ಏನನ್ನ ಕ್ರಿಯೇಟ್ ಮಾಡ್ತಾರೆ? ಸೊ ಪರಮಾತ್ಮ ಕ್ರಿಯೇಟರ್, ಆಪರೇಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ ಅಂಡ್ ದೆನ್ ಪ್ರಿನ್ಸಿಪಲ್ ಆಕ್ಟರ್ ಅಂತ ಹೇಳಿದ್ದೀನಿ. ಮತ್ತೆ ಪರಮಾತ್ಮ, ಆತ್ಮ ಅಂಡ್ ದ ವರ್ಲ್ಡ್ ಡ್ರಾಮಾ, ದಿಸ್ ಇಸ್ ಪರ್ಮನೆಂಟ್. ಸೊ ಇದು ಎಟರ್ನಲ್ ಅಂತೀವಿ ನಾವು, ಪರ್ಮನೆಂಟ್. ಇಟ್ ಹ್ಯಾಸ್ ನೋ ಬಿಗಿನಿಂಗ್, ನೈದರ್ ಡಸ್ ಇಟ್ ಹ್ಯಾವ್ ಎನ್ ಎಂಡ್. ಇದಕ್ಕೆ ಬಿಗಿನಿಂಗು ಇರಲಿಲ್ಲ, ಮೊದಲು ಇರಲಿಲ್ಲ, ಎಂಡು ಇಲ್ಲ. ಇದು ಎಷ್ಟು ವರ್ಷಗಟ್ಟಲೆಯಿಂದ ನಡೀತಾ ಇದೆ ಗೊತ್ತಿಲ್ಲ, ಎಷ್ಟು ವರ್ಷಗಟ್ಟಲೆ ಇನ್ನು ನಡೆಯುತ್ತೆ ಅದು ಗೊತ್ತಿಲ್ಲ. ಸೊ ಪರಮಾತ್ಮನನ್ನ ನಾವು ಒಂದು ಪ್ರಿನ್ಸಿಪಲ್ ಆಕ್ಟರ್ ಅಂತಾನು ಮಾಡಿದ್ದೀವಿ. ಯಾಕೆ ಆಕ್ಟರ್ ಅಂತಾನು ಹೇಳ್ತೀನಿ. ಸೊ ಅವರು ಕ್ರಿಯೇಟರ್. ಸೊ ಏನನ್ನ ಕ್ರಿಯೇಟ್ ಮಾಡ್ತಾರೆ? ಸೊ ವಿಲ್ ಒಂದೊಂದೇ ಡೆಸಿಫರ್ ಮಾಡೋಣ. ಅವರು ಹೊಸ ಪ್ರಪಂಚವನ್ನ ಕ್ರಿಯೇಟ್ ಮಾಡ್ತಾರೆ. ನಾವು ಹಿ ಕ್ರಿಯೇಟ್ಸ್ ಅ ನ್ಯೂ ವರ್ಲ್ಡ್, ಹಿ ಕ್ರಿಯೇಟ್ಸ್ ಸ್ವರ್ಗ, ಹಿ ಕ್ರಿಯೇಟ್ಸ್ ಸತ್ಯುಗ. ಸೊ ವಿಲ್ ಪುಟ್ ಇಟ್ ದಟ್ ವೇ. ಓಕೆ, ಸೊ he does another remarkable thing. ಪ್ರತಿಯೊಂದು ಆತ್ಮನಿಗೆ ಪವಿತ್ರತೆಯನ್ನ ಕರುಣಿಸ್ಬಿಟ್ಟು ಪ್ರತಿಯೊಂದು ಆತ್ಮ ಪವಿತ್ರವಾಗುವಂತೆ ಮಾಡುತ್ತಾರೆ. So we'll start from day 1 of the world drama. Entire world ಡ್ರಾಮಾದು ಮೊದಲನೇ ದಿನದಿಂದ ಶುರು ಮಾಡೋಣ. ಓಕೆ, ಸೊ ಪರಮಾತ್ಮ ಅವರಿಗೆ ಇಲ್ಲಿ ಒಂದು ರೋಲ್ ಇದೆ ಈ ಡ್ರಾಮಾದಲ್ಲಿ. ಓಕೆ, ಸೊ ಅವರನ್ನ ನಾವು ಕ್ರಿಯೇಟರ್ ಏನ್ ಹೇಳ್ತೀರಾ? ಕ್ರಿಯೇಟರ್ಗೆ ನೀವು ನಿರ್ಮಾಪಕ ಹೇಳ್ತೀರಾ, ನಿರ್ದೇಶಕ ಫಾರ್ ಡೈರೆಕ್ಟರ್. ಆಪರೇಟರ್ಗೆ ಏನ್ ಹೇಳ್ತೀರಾ? ಓಕೆ, ಆಪರೇಟರ್ಗೆ ಏನ್ ಹೇಳ್ತೀರಮ್ಮ ಕನ್ನಡದಲ್ಲಿ? ನಡೆಸಿಕೊಡುವವರ? ನಿರ್ವಾಹಕ. ನಿರೂಪಕ ಸರ್. ನಿರ್ವಾಹಕ. ಓಕೆ ದೇವರೇ, ನಿರ್ವಾಹಕ. ದೆನ್ ವಾಟ್ ಯು ಕಾಲ್ ಫಾರ್ ಪ್ರೊಡ್ಯೂಸರ್? ದೆನ್ ನಿರ್ಮಾಪಕ ಸರ್. ನಿರ್ಮಾಪಕ. ಓಕೆ ದೇವರೇ, ಓಕೆ, ವಂಡರ್ಫುಲ್. ಓಕೆ, ಸೊ ಪರಮಾತ್ಮ ಇಷ್ಟು ಆಗಿದ್ದಾರೆ. ಸೊ ಅವರು ಪವಿತ್ರವಾದಂತಹ ಪ್ರಪಂಚವನ್ನ ಸೃಷ್ಟಿ ಮಾಡ್ತಾರೆ, ಪವಿತ್ರವಾದ ಆತ್ಮಗಳನ್ನ ಸೃಷ್ಟಿ ಮಾಡ್ತಾರೆ.
ಸೊ ದ ಫಸ್ಟ್ ಜನ್ಮ ಎಲ್ಲರದು ಏನಿರುತ್ತೆ ಅಂದ್ರೆ ಸಂಪೂರ್ಣವಾದ ಪವಿತ್ರವಾದ ಆತ್ಮ, ಪವಿತ್ರವಾದ ದೇಹ, ಪವಿತ್ರವಾದ ಪ್ರಪಂಚ, ಪವಿತ್ರವಾದ ಪಂಚತತ್ವ, ಪವಿತ್ರವಾದ ಪ್ರಾಣಿಗಳು, ಏನಂತಾರೆ ಅದಕ್ಕೆ, ನಿಮ್ಮ ಪ್ರಕೃತಿಯು ಪವಿತ್ರ, ಗಿಡ ಮರ ಪಕ್ಷಿ ಪ್ರಾಣಿ ಜಲಚರ ವನಚರ ಎಲ್ಲರೂ ಸಹ ಸಂಪೂರ್ಣ ಪವಿತ್ರ. ಸೊ ದಟ್ ವಾಸ್ ದ ಫಸ್ಟ್ ಥಿಂಗ್. ಓಕೆ, ಸೊ ಅವರು ಈ ಸಂಪೂರ್ಣವಾದ ಪವಿತ್ರವಾದಂತಹ ಪ್ರಪಂಚವನ್ನ ನಿರ್ಮಾಣ ಮಾಡಿದ್ದರು ಅಥವಾ ನಿರ್ಮಾಣ ಮಾಡ್ತಾರೆ. ಓಕೆ, ಯಾರ ಮುಖಾಂತರ ಮಾಡ್ತಾರೆ? he doesn't do everything all by himself. So he created Brahma, Vishnu and Maheshwara ಅಥವಾ ಶಂಕರ. I will put Shankara. Shankara is the right name. So Brahma, Vishnu ಮತ್ತೆ ಶಂಕರನ್ನ ಕ್ರಿಯೇಟ್ ಮಾಡಿದ್ರು. ಬ್ರಹ್ಮ, he creates the world, whatever the thing that you and I are seeing through these physical eyes, and through Vishnu, who is the sustainer, ನೋಡಿಕೊಳ್ಳೋರು, ಲಯ ಮಾಡುವವರು ಅಥವಾ ಟ್ರಾನ್ಸ್ಫಾರ್ಮ್ ಮಾಡುವವರನ್ನ ಅವರು ಕ್ರಿಯೇಟ್ ಮಾಡಿದ್ರು. ಇವರ ಮುಖಾಂತರ ಅವರು ಪ್ರಪಂಚವನ್ನ ನಿರ್ಮಾಣ ಮಾಡಿದ್ರು. ಮತ್ತೆ ಅವ್ರೇನ್ ಮಾಡಿದ್ರು ಇದನ್ನ ಮಾಡ್ಬಿಟ್ಟು? ಓಕೆ, ದ ಅದರ್ ಡೇ ಐ ಟೋಲ್ಡ್ ಯು, ಭಗವಂತ ಹೇಗೆ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾರೆ. ಎವ್ರಿ ಒನ್ ಹ್ಯಾಸ್ ಟು ಕಾರ್ಯನಿರ್ವಹಣೆ ಮಾಡ್ಲೇಬೇಕಲ್ವಾ, ಹೇಗೆ ಮಾಡ್ತಾರೆ ಅಂತ ನಾನು ಶನಿವಾರ ಹೇಳಿದ್ದೆ ನಿಮಗೆ. ಸೊ ಆ ನಂತರ ಅವ್ರೇನ್ ಮಾಡ್ತಾರೆ? ಆಪರೇಟರ್. ನಾವು ವಿ ಸೇ ಗಾಡ್, ಆಲ್ಮೈಟಿ ಗಾಡ್ ಇಸ್ ಆಪರೇಟರ್. ಸೊ ಆಪರೇಟರ್ ಆದ್ಮೇಲೆ ಅವ್ರೇನ್ ಮಾಡ್ತಾರೆ? ಅವರೆಲ್ಲರಿಗೂ ಜ್ಞಾನ, ಗುಣ, ಶಕ್ತಿ, ಶ್ರೇಷ್ಠ ಸಂಕಲ್ಪಗಳನ್ನೇ ಕರುಣಿಸ್ತಾರೆ. ಓಕೆ, ಅವರು ಎಲ್ಲರಿಗೂ ಶ್ರೇಷ್ಠವಾದ ಭಾಗ್ಯ, ಶ್ರೇಷ್ಠವಾದ ಪ್ರಾಪ್ತಿ, ಶ್ರೇಷ್ಠವಾದ ವರದಾನ, ಶ್ರೇಷ್ಠವಾದ ಸಂಕಲ್ಪ, ಅತೀಂದ್ರಿಯ ಸುಖಗಳನ್ನೇ ಕೊಟ್ರು. ಇವತ್ತು ಯಾಕೆ ಪ್ರಪಂಚ ಹೀಗಿದೆ ಹಾಗಾದ್ರೆ? ಯಾಕೆ ಹೀಗಿದೆ? ಯಾರಾದ್ರೂ ಯೋಚನೆ ಮಾಡಿದ್ದೀರಾ? ಅವ್ರು ಇನ್ನೊಂದನ್ನ ಕೊಟ್ರು. ಆಸ್ ಎ ಡೈರೆಕ್ಟರ್ ಆಫ್ ಕೋರ್ಸ್ ಹಿ ಗೈಡ್ಸ್ ಅಸ್, ಎಲ್ಲರಿಗೂ ಗೈಡ್ ಮಾಡ್ತಾರೆ. ಹಿ ಲೀಡ್ಸ್ ಅಸ್, ಗೈಡ್ಸ್ ಅಸ್, ಬ್ಲೆಸಸ್ ಅಸ್, ಫಾರ್ಗಿವ್ಸ್ ಅಸ್. ಓಕೆ, ನಮ್ಮನ್ನ ಕ್ಷಮಿಸ್ತಾರೆ ಸಹ, ನಮ್ಮನ್ನ ರಕ್ಷಣೆ ಮಾಡ್ತಾರೆ, ಪ್ರೊಟೆಕ್ಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಅವರು ಒಂದನ್ನ ಮಾಡಿದ್ರು, ನಮಗೆಲ್ಲರಿಗೂ ಫ್ರೀ ವಿಲ್ ಕೊಟ್ಬಿಟ್ರು. ಏನ್ ಕೊಟ್ರು? ಫ್ರೀ ವಿಲ್. ಇದು ಒಂದು ಕೊಡದೇ ಇದ್ರೆ ಚೆನ್ನಾಗಿ. ಓಕೆ, ಈ ಫ್ರೀ ವಿಲ್ ಕೊಟ್ಬಿಟ್ಟು ನಮಗೆ ಏನ್ ಮಾಡಿದ್ರು? ನಿಮ್ಮನ್ನ ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡ್ಲಿಕ್ಕೆ ನಮಗೆ ಸಾಮರ್ಥ್ಯ ಕೊಟ್ಬಿಟ್ರು. ಓಕೆನಾ? ಎಲ್ಲರಿಗೂ ಅವ್ರು ಏನ್ ಮಾಡಿದ್ರು? ಫ್ರೀ ವಿಲ್ ಕೊಟ್ಬಿಟ್ರು. ಫ್ರೀ ವಿಲ್ ಕೊಟ್ಬಿಟ್ಟು ತಥಾಸ್ತು ಅಥವಾ ಆರಾಮವಾಗಿ ಅವ್ರು ಇದ್ಬಿಟ್ರು. ಓಕೆ, ಸೊ ಅವರು ಫ್ರೀ ವಿಲ್ ಕೊಟ್ಟಿರದೇ ಇದ್ದಿದ್ರೆ ಈ ಪ್ರಪಂಚ ಹೀಗೆ ಆಗ್ತಿರ್ಲಿಲ್ಲ. ಎಲ್ಲರಿಗೂ ಇಂಡಿಪೆಂಡೆನ್ಸ್ ಇದೆ ಥಿಂಕ್ ಮಾಡ್ಲಿಕ್ಕೆ, ಹೇಗೆ ಬೇಕಾದ್ರೂ ಥಿಂಕ್ ಮಾಡ್ಬೋದಲ್ಲ ಅವರು. ಸೊ ನಾವು ಎವ್ರಿ ಒನ್ ಇಸ್ ಥಿಂಕಿಂಗ್ ದ ವೇ ದೇ ವಾಂಟ್ ಟು ಥಿಂಕ್, ದ ವೇ ದೇರ್ ಸಂಸ್ಕಾರ ಲೀಡ್ಸ್ ದೆಮ್. ಅವರವರ ಸಂಸ್ಕಾರದ ಅನುಗುಣವಾಗಿ, ಅವರವರ ಸಂಸ್ಕಾರದ ಪ್ರಕಾರ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಬಹುಶಃ ಈ ಫ್ರೀ ವಿಲ್ ಅನ್ನ ಕೊಡದೇ ಇದ್ದಿದ್ರೆ ಚೆನ್ನಾಗಿರೋದು. ಟುಡೇ ತಗೋಣ ಶಕ್ತಿನೂ ಇತ್ತಲ್ಲ ಸರ್ ರಿಟರ್ನ್. ಯಾರಿಗೆ? ಓಕೆ, ಇಲ್ಲಿಗೆ ಬರುತ್ತೆ ನಮ್ಗೆ. ಪರಮಾತ್ಮನಿಗೆ ತಗೊಳ್ಳೋ ಶಕ್ತಿ ಇತ್ತ ಅಂತನಾ? ಇಲ್ಲ, ಪರಮಾತ್ಮ ಹ್ಯಾಸ್ ಕ್ರಿಯೇಟೆಡ್ ಅಂಡ್ ಹಿ ಲೆಫ್ಟ್. ಓಕೆ ಅಂತ ಯಾಕೆ ಅವರು ಮಾಡಿದ್ರು ಅಂತಂದ್ರೆ, ಹಾಗಾದ್ರೂ ಸುಧಾರಣೆ ಆಗ್ಲಿ. ಈ ಜಗತ್ತನ್ನ ಹಾಳು ಮಾಡಿರೋರು ಯಾರು? ನಾವೇ. ಈಗ ಈ ಜಗತ್ತು ಸರಿ ಮಾಡೋರು ಯಾರು? ನಾವೇ ಮಾಡ್ಬೇಕು. ಯಾರು ಮಾಡ್ಬೇಕೀಗ? ಅದಕ್ಕೆ ಅವ್ರು ಏನ್ ಮಾಡಿದ್ದಾರೆ? ನಿಮ್ಮನ್ನ ಬಿಟ್ಬಿಟ್ಟಿದ್ದಾರೆ, ನೀವು ಮಾಡಿಕೊಳ್ಳಿ ಅಂತ. ಸೊ ಗೋಯಿಂಗ್ ಅಹೆಡ್ ವಿತ್ ಪರಮಾತ್ಮ, ಐ ವಿಲ್ ಕಮ್ ಟು ದ ಮೇನ್ ಪಾಯಿಂಟ್ ಆಫ್ ಪರಮಾತ್ಮ. ಈಗ ನಾಮ, ರೂಪ, ದೇಶ, ಕಾಲ, ಕರ್ತವ್ಯ ಪರಮಾತ್ಮನದು. So this is a very crucial point. So if you all making a note, yes, here onwards your real test starts. So for the time being, ನಿಮ್ಮ ಬಿಲೀಫ್ ಸಿಸ್ಟಮ್, ಹಳೆ ಸಂಸ್ಕಾರಗಳನ್ನ ಪಕ್ಕದಲ್ಲಿ ಇಟ್ಬಿಟ್ಟು, ಸೊ ಪರಮಾತ್ಮನಿಗೆ ಪರಮಾತ್ಮ ಅಂತ ಕರೀಲಿಕ್ಕೆ ಯಾರು ಇದು ಅಂತ ಒನ್ ಆಫ್ ದ ಸಿಸ್ಟರ್ಸ್ ಆಸ್ಕ್ಡ್. So he should be having some qualifications. Now what are the qualifications of Paramatma?
ಒಂದೊಂದೇ ನೋಡೋಣ. What are the qualifications of Paramatma? First thing is ಅವರು ಸರ್ವಧರ್ಮ ಮಾನನೀಯ. What does ಸರ್ವಧರ್ಮ ಮಾನನೀಯ means? ಎಲ್ಲಾ ಧರ್ಮಗಳು ಅವರನ್ನ ಒಪ್ಪಿಕೊಳ್ಳುತ್ತಾರೆ, ಒಪ್ಪಿಕೊಳ್ಳಬೇಕು. That means he is ಪರಮಾತ್ಮ ಅಲ್ವಾ? ಹೌದಾ ಇಲ್ವೋ? Yes or no? Yes, sir. Yes, sir. ಸರ್ವಧರ್ಮ ಮಾನನೀಯ. ಸರ್, ಸರ್ವಧರ್ಮ ಮಾನನೀಯ ಅಂದ್ರೆ ಇಲ್ಲಿ ರುದ್ರ, ದಟ್ ಇಸ್ ಶಿವ, ವಿಷ್ಣು ಮತ್ತೆ ಬ್ರಹ್ಮ ಬರಲ್ಲ ಅಲ್ವಾ ಸರ್ ಸರ್ವಧರ್ಮ ಅಂತ? I am talking about Almighty God. I am not talking about deities, please. ಅಲ್ಲ ಸರ್, ಅವಾಗ್ಲೇ ಅವ್ರ ಮೂರ್ತನನ್ನ ಸೃಷ್ಟಿ ಮಾಡಿದ ಪರಮಾತ್ಮ ಅಂತ ಹೇಳಿದ್ರಲ್ಲ. ಸೊ ಹೌದಮ್ಮ. that is as per Hinduism you are talking about. No, I am talking about all isms, Akka. Not only Hinduism. Okay. So ಅದಕ್ಕೆ presently ಸರ್ವಧರ್ಮ ಮಾನನೀಯ ಅಂದಾಗ, okay, the present religions that are going on in this universe or in the world, ಅವರೆಲ್ಲರೂ ಪರಮಾತ್ಮನನ್ನ ಒಪ್ಪಿಕೊಳ್ಳೋ ಹಾಗಿದ್ರೆ then he is ಪರಮಾತ್ಮ. So when I say ಸರ್ವಧರ್ಮ ಮಾನನೀಯ, so according to Hinduism, Paramatma is Nirakara. Am I right? Yes, sir. Yes, sir. ಏನಮ್ಮ ಭಗವದ್ಗೀತೆ 8ನೇ ಚಾಪ್ಟರ್ ಅಲ್ಲೇ ಇದೆ, 9th chapter 8th ಶ್ಲೋಕ. What is the form which is the best chosen for me to worship you ಅಂತ ಕೇಳ್ತಾರೆ ಅರ್ಜುನ. So Krishna answers the formless form is the best, but not everyone can meditate on the formless form of Paramatma, and hence they worship the form, or rather all the deities or the Devi Devate with forms. So that is how the form ಅಥವಾ ಸ್ವರೂಪ ರೂಪ ಎಲ್ಲ ಬಂದದ್ದು. Okay. Now ಸರ್ವಧರ್ಮ ಮಾನನೀಯ, Almighty God Paramatma is only one. Deities are many. Where is Rashmi Akka? She asked that question. Yes, sir. Yes, sir. I'm here. Okay. Almighty God is always one, and this is accepted by all the religions. Now we'll go one by one. So ಹಿಂದುವಿನಲ್ಲಿ ನಾವು ಜ್ಯೋತಿ ಸ್ವರೂಪ, ಪರಮಾತ್ಮ, ಸುಪ್ರೀಂ ಸೋಲ್, ಸುಪ್ರೀಂ ಫಾದರ್ ಅಂತ ನಾವು ಕರಿತೀವಿ. Okay. So we consider Almighty God Paramatma as one. Then next we'll go to the another religion. Auru the Mohammedism, they tell Allah ek noor hai. What does it mean? Noor means what? Jyoti. Light. Light. Christianity, Jesus told God is light. Moses said God is light. Okay, are you listening, please? Yes, sir. Yes, sir. Yes, sir. Okay. Then coming on to the Zarathustra, he found out the Parsiism. They have the temple of lights only. Okay, they have temples built and they call it as a divine light temple. They do not have any other temple. Now coming on to Nimma Sikhism, Ek Omkar Nirakara. Omkara Nirakara. Then he says Satnam Vaheguru. Let us not go in detail with that shloka. So, but what does he say? Omkar is Nirakara. So Paramatma is Nirakara. Nirakara. So did you get it? Huh? Lot of disturbance ಇದೆಯಲ್ಲ? Yes, sir. Disturbance ಹೋಯ್ತಾ? Yes, Better, sir. sir. Yes, sir. Yes, sir. No, but the moment I mute everyone, they are again releasing the thing, and again that disturbance may dawn in again. You can mute everyone, sir. I have muted everyone. Okay. Now, so everyone accepts that Paramatma is light. Paramatma is Nirakara. Almighty God is Nirakara.
Now, did you get it when I say all the religions? Okay, everyone accepts that God is one. Now, Adi Sanatana Devi Devata Dharma was the first dharma, not Hinduism, please. Okay, later on how Hinduism came, I'll go slowly, step by step. Okay, so the first dharma was Adi Sanatana Devi Devata Dharma. It is also called as the deityism. It is called as the deityism. Okay, now Paramatma, I told you, is the title. Now Paramatma, the name given for Paramatma is because his acts are supreme. Param, supreme. Param means elevated. Param means Ucha. Param means Shrestha. ಸೊ ಅವರ ಒಂದು ಆಕ್ಟ್ಸ್ ಏನಿದೆ ಅದು ಉಚ್ಚವಾಗಿರೋದ್ರಿಂದ ಅವರಿಗೆ ನಾವು ಪರಮಾತ್ಮ ಅಂತ ಹೇಳ್ತೀವಿ. ಸೊ ಆತ್ಮನಿಗೆ ಮತ್ತೆ ಪರಮಾತ್ಮನಿಗೆ ಏನೂ ವ್ಯತ್ಯಾಸ ಇಲ್ಲ ಇನ್ ಟರ್ಮ್ಸ್ ಆಫ್ ಸೈಜ್, ಬಟ್ ಇನ್ ಟರ್ಮ್ಸ್ ಆಫ್ ದ ಕ್ವಾಲಿಟೀಸ್ ಅಥವಾ ಅಗಾಧವಾದಂತ ಏನು ಗುಣಗಳು ಪರಮಾತ್ಮನಲ್ಲಿದೆ ಅದು ನಮಗಿಂತ ತುಂಬಾನೇ ಜಾಸ್ತಿ, ಇನ್ಫಿನಿಟಿ ಅಂತ ಹೇಳ್ಬೋದು. ವೈ? Because Paramatma doesn't take a body. Simple. So Paramatma is always in soul conscious state. So Paramatma ಆತ್ಮವಾಗೇ ಇರ್ತಾರೆ. ಆದ್ರೆ ನಾವು ಆತ್ಮಗಳು ಶರೀರಗಳನ್ನ ತೆಗೆದುಕೊಳ್ಳುವುದರಿಂದ ನಮಗೆ ಲಿಮಿಟೇಷನ್ಸ್ ಬರುತ್ತದೆ. ಓಕೆ, ಗಾಟ್ ಇಟ್? ಸೊ ಮೊದಲನೇ ಕ್ವಾಲಿಫಿಕೇಶನ್ ವಾಟ್ ಪರಮಾತ್ಮ ಶುಡ್ ಹ್ಯಾವ್ ಈಸ್ ಸರ್ವಧರ್ಮ ಮಾನನೀಯ. ಎಲ್ಲಾ ಧರ್ಮಗಳಲ್ಲಿ ಅವನನ್ನ ಪರಮಾತ್ಮ ಅಂತ ಅಥವಾ ಹಿ ಇಸ್ ಆಲ್ಮೈಟಿ ಗಾಡ್ ಅಂತ ದೇ ಶುಡ್ ಅಕ್ಸೆಪ್ಟ್. ಸೊ ದಿಸ್ ವರ್ಡ್ ಇಸ್ ಕ್ಲಿಯರ್ ನೌ? Yes. Okay, next. Okay, he is Sarvocha, the highest of the highest states. He stays in the highest place. He is Sarvopari, ellariginta mele irtakanta in all sorts of ways. Like how Atma has mind, intellect and sanskar, even Paramatma has mind, intellect and sanskars. Now his mind is the highest, most elevated. He only creates only one kind of thoughts, which are only elevated and positive. He doesn't create any other thoughts other than that. But we, having come under the influence of this body and having come under the influence of so many other external issues, we are the ones who create opposite of positive thoughts. Yes or no? Yes, sir. Okay. Yes, ma. Okay. So he is Sarvadharma Mananiya, Sarvocha, Sarvopari, Sarvagnya. He is the knower of everything. He has the knowledge of everything. He is Sarvashreshta. He is Sarvashreshta. He is Sarva Kalyanakari. ಎಲ್ಲರಿಗೂ ಕಲ್ಯಾಣವನ್ನೇ ಬಯಸುವವನು. ಸರ್ವ ಮಂಗಳಕಾರಿ, ಎಲ್ಲರಿಗೂ ಮಂಗಳವನ್ನೇ ಬಯಸುತ್ತಾನೆ. ಸರ್ವ ಶುಭಕಾರಿ, ಎಲ್ಲರಲ್ಲೂ ಶುಭವನ್ನೇ ಹಾರೈಸಿಸ್ತಾ ಇರ್ತಾನೆ. ಹಿ ಈಸ್ ಸರ್ವಶಕ್ತಿವಂತ. Almighty God is ಸರ್ವ ಶಕ್ತಿವಂತ. Then he should be impartial. Got it? And he should be away from this drama or the world drama. So that is what we put it as Sarvopari, away from the existing drama. Now you got it? Paramatma. Elli hodu Rashmi akka? Is she there? Yes sir, ಇಲ್ಲ ಇದೀನಿ ಸರ್. Okay, did you get it please? ಸರ್ ಇದು ಗೊತ್ತಾಯ್ತು ಸರ್. ನಾನ್ ಕೇಳಿದ್ದು ನೀವ್ ಅವಾಗ್ಲೇ ಪರಮಾತ್ಮ ಬ್ರಹ್ಮನನ್ನು ಮತ್ತೆ ವಿಷ್ಣುವನ್ನು ಮತ್ತೆ ಶಿವನನ್ನು ಶಂಕರನನ್ನು ಕ್ರಿಯೇಟ್ ಮಾಡಿದ್ರು. ಹಾ, ಸೊ ಆ ಮೂರ್ ಜನ ಬೇರೆಯವರಲ್ಲಿ ಇಲ್ಲ ಅಂತ ನಾನು ಹೇಳಿದ್ದು. ಯಾರು ಹೇಳಿದ್ ನಿಮಗೆ? ಅಲ್ಲಲ್ಲ, ನನ್ನ ಹೆಸರುಗಳು ಸರ್. ಈಗ ನಾವು ಬ್ರಹ್ಮ ವಿಷ್ಣು we kept okay, the Brahma, Vishnu and Shankara, ಅದನ್ನ
ಬೇರೆ ಇದರಲ್ಲಿ ಏಂಜಲ್ಸ್ ಅಂತ ಬರ್ತಾರೆ ಅಕ್ಕ, ವಿ ಕಾಲ್ ದೆಮ್ ಡೈಟೀಸ್. ಓಕೆ, Okay, sir. Got it. ಅಲ್ಲಿ Yes, sir. Got it. ಗ್ಯಾಬ್ರಿಯಲ್ ಅಂತೆ, ದೇರ್ ಆರ್ ಸೋ ಮೆನಿ ಅದರ್ ಏಂಜಲ್ಸ್ ಅದೇರ್. ಓಕೆ, ಸೊ ಇಲ್ಲಿ ನಾವು ಅವ್ರನ್ನ ಡೈಟೀಸ್ ಅಂತ ಕರಿತೀವಿ. Yes, Okay. sir. ಅಂಡ್ There are angels like for protection, for communication, for healings. There are a lot of angels, sir. yes, there are a lot of angels for everything. Okay, Sir, they ಈಗ- have angels for taking care for householding. ಹೇಳಿಮಾ. Sir, ಈಗ during meditation, I was a little hesitant to call the angels because usually ನಾನು ನನ್ನ ಧರ್ಮದ ಬಗ್ಗೆ ಜಾಸ್ತಿ ಒಲವಿದ್ದಾಗ ನನಗೆ ಡ್ಯೂರಿಂಗ್ ಮೆಡಿಟೇಷನ್ ಇಂಥ ಏಂಜಲ್ ನ ಕರೀರಿ, ಮೈಕಲ್ ಆಂಜಲೋ ಅಂಡ್ ಆರ್ಕೋಟೋರಿಯನ್ ಏಂಜಲ್ಸ್ ನ ಕರೀರಿ ಅಂತ ಐ ವಾಸ್ ಲಿಟಲ್ ಹೆಸಿಟೆಂಟ್ ಟು ಕಾಲ್ ದೆಮ್. ನಮ್ಮ ಋಷಿಗಳಿದ್ದಾರೆ, ನಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರರಿದ್ದಾರೆ, ನಮ್ಮ ಗುರುಗಳಿದ್ದಾರೆ, ನಾನು ಇವ್ರನ್ನೆಲ್ಲ ಯಾಕೆ ಕರಿಬೇಕು? ಐ ವಾಸ್ ಅ ಲಿಟಲ್ ಹೆಸಿಟೆಂಟ್. So Yes, Akka. Now you are now what we are considering here is we are speaking about Almighty God. Aloma. yes, sir. ಹೌದಾ ಇಲ್ವೋ ಅಕ್ಕ? So Yes, sir. Yes, when we are speaking about God, Almighty God is the same for everyone, ma. ಹೌದು ಸರ್, Yes ಹೌದು or no? ಹೌದು ಹೌದು. ಸರ್. Okay. Then the subsidiary ಏನ್ ಬಂತು ನಿಮಗೆ, managing director is the same for everyone. So then managers, general manager, other things, managers, then the ಏನಂತಾರೆ, the ಬೇರೆ ಬೇರೆ ಇದಕ್ಕೆ ಬೇರೆ ಬೇರೆ ಮ್ಯಾನೇಜರ್ಗಳು ಬಂತಲ್ಲ, that is their choice, ಅಥವಾ they were called in a different name by different religions. They are not the same as what we call them. Okay na? Okay. So they are different. You got me? And one Yes, more sir. thing what we started doing was, ಅದಾದ ನಂತರ ಈ ಧರ್ಮಾತ್ಮಗಳು ಯಾರು ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು, ಆ ಧರ್ಮಾತ್ಮಗಳ ಕೊಟ್ಟಿರ್ತಕ್ಕಂಥ ಮೆಸೇಜ್ ಅನ್ನು ಹಿಡಿಯದೆ ವಿ ಸ್ಟಾರ್ಟೆಡ್ ಹೋಲ್ಡಿಂಗ್ ದ ಧರ್ಮಾತ್ಮಾಸ್. ಓಕೆನಾ? Okay, sir. Okay. Now we'll come one by one, ದೇವ್ರೆ. Okay. So Okay. first one, we spoke about the qualification of Paramatma. Now all of you got the qualification, and he has additional qualifications like Abhokta, he doesn't experience. Akarta, he is beyond all karmas, another thing. Okay. Asochta, he is beyond thinking also. Okay. Ashariri, he doesn't take a body. He takes body lower, no, adu idu amel nodona now. Okay. But presently he is Paramatma. What does he do? He is there, inert, not even creating anything. ಅವರು ಯಾರ ಒಂದು ಸಂಕಲ್ಪಗಳಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. He doesn't interfere in anyone's thoughts. He doesn't interfere in anyone's karmas. He doesn't do or doesn't ಏನಂತ ಅದಕ್ಕೆ, ಯಾರ ಒಂದು ಇದರಲ್ಲಿ ವರ್ಡ್ಸ್ ಅಲ್ಲಾಗ್ಲಿ ಆಕ್ಷನ್ಸ್ ಅಲ್ಲಾಗ್ಲಿ ಅಥವಾ ಅವರವರ ಪರ್ಸನಲ್ ವ್ಯವಹಾರಗಳಲ್ಲಿ ಇಂಟರ್ವೀನ್ ಮಾಡುವುದಿಲ್ಲ. He allows everyone to be free. So that is what his Paramatma is. You got it, please? Devre. Yes, sir. Yes, sir. Now we will go ahead with what is ಅಂದ್ರೆ ಅವರ ನಾಮ, ರೂಪ, ದೇಶ, ಕಾಲ ಮತ್ತೆ ಕರ್ತವ್ಯ. ನಾವು ಅವರಿಗೆ ನಾವು ಒಂದು ಹೆಸರು ಕೊಟ್ಟಿದ್ದೀವಿ, ಶಿವ ಅಂತ. ನಾವು ವಾಟ್ ಈಸ್ ದಿಸ್ ಶಿವ ಅಂಡ್ ಶಿವಶಂಕರ, ಈಗ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ದಯವಿಟ್ಟು. ನಾವು ಶಿವ, now what does Shiva mean? Why is he called as Shiva? Shiva means eternal. Shiva means sarva kalyanakari, sarva shubhakari, sarva mangalakari. Shiva means point of light. Shiva means effulgent. Shiva means omniscient. Shiva means omnipotent. Okay. So that is why we call him Shiva. Shiva means Jyotiya Swarupa. So that is his name. Next, how does he appear or his Rupa ಏನು? ರೂಪದಲ್ಲಿ ಬಂದಾಗ his Rupa is point of light. But for meditational purposes and point of light being Nirakara
and we don't know its dimensions. So ಅದಕ್ಕೋಸ್ಕರ how his ರೂಪ we can meditate upon ಅಂತಾನು ಹೇಳ್ತೀನಿ. ಸೊ ರೂಪದಲ್ಲಿ ಮೊದಲನೇದಾಗಿ ಬಿಂದು ರೂಪ ಜ್ಯೋತಿ ಸ್ವರೂಪ. ರೂಪದಲ್ಲಿ ಬಿಂದು, ಗುಣದಲ್ಲಿ ಸಿಂಧು. ಬಿಂದಿಯ ಸ್ವರೂಪದಲ್ಲಿ ಅವರನ್ನ ನೀವು ನೆನಪು ಮಾಡಬಹುದು. ಓಕೆ, ನೆಕ್ಸ್ಟ್ ಅವರು ಕಲ್ಪವೃಕ್ಷದ ಬೀಜ ಸ್ವರೂಪ, ಎಂಟೈರ್ ಯೂನಿವರ್ಸಿನ ಬೀಜ ಸ್ವರೂಪ. ದ ಮೇನ್ ಬೀಜ, ದ ಸೀಡ್ ಈಸ್ ಪರಮಾತ್ಮ. ಓಕೆ, ಎಸ್, ಯು ಕ್ಯಾನ್ ವಿಜುವಲೈಸ್ ಹಿಮ್ ಲೈಕ್ ದಟ್. ನೆಕ್ಸ್ಟ್ ಅಗಾಧವಾದಂತ ಜ್ಯೋತಿ ಸ್ವರೂಪದಲ್ಲಿ ಅವರನ್ನು ನೋಡಬಹುದು. ಆರ್ you can visualize him as a very powerful sun tara. Okay, next ಎಲ್ಲಾ ಗುಣಗಳ ಸಾಗರರಾದ್ದರಿಂದ ಅವರು ಎಲ್ಲಾ ಗುಣಗಳಿಂದ ಅತೀತ ಆಗಿದ್ದರಿಂದ ಎಲ್ಲಾ ಗುಣಗಳ ಸಾಗರ ಅಂತಾನು ಕನ್ಸಿಡರ್ ಮಾಡಬಹುದು ಅವರನ್ನ. Yes, so in these many things we can see, we can feel Paramatma. So Paramatma ನಾಮ ಆಯಿತು, ರೂಪ ಆಯಿತು. ನೆಕ್ಸ್ಟ್ ದೇಶ, ವೇರ್ ಡಸ್ ಪರಮಾತ್ಮ ಸ್ಟೇ? ನಾವು ಹಿಯರ್ ಆಲ್ಸೋ ಐ ವಾಂಟ್ ಯು ಟು ಕೀಪ್ ಯುವರ್ ಬಿಲೀಫ್ ಸಿಸ್ಟಮ್ಸ್ ಪಕ್ಕದಲ್ಲಿ. ಅಂಡ್ ಪರಮಾತ್ಮ ರಿಸೈಡ್ಸ್ ಇನ್ ದ ಲ್ಯಾಂಡ್ ಆಫ್ ಸೋಲ್ಸ್, ದಟ್ ಈಸ್ ಪರಂಧಾಮ, ಶಾಂತಿಧಾಮ, ಮುಕ್ತಿಧಾಮ, ಕೈವಲ್ಯಧಾಮ, ನಿರ್ವಾಣಧಾಮ, ಲ್ಯಾಂಡ್ ಆಫ್ ಸೋಲ್ಸ್ ಅಂತ ಕರಿತೀವಿ. ಬ್ರಹ್ಮತತ್ವ ಅಂತ ಕರಿತೀವಿ. ಬ್ರಹ್ಮತತ್ವ ಅಂತಾನು ಕರಿತೀವಿ ನಾವು ಅದನ್ನ. ಗಾಟ್ ಮೀ? ನೌ ಯು ಗಾಟ್ ಟು ನೋ ವೇರ್ ಡಸ್ ಪರಮಾತ್ಮ ಸ್ಟೇ? Yes, sir. Yes, sir. He is impartial. I told you he is good to everyone ಅಂತ ಹೇಳಿದ್ದೆ ನಾನು. Okay, now he resides in Paramdhama. What do we think? Where does God reside? ಏನಮ್ಮ? ಕೈಲಾಸ. ಕೈಲಾಸ. ನೆಕ್ಸ್ಟ್ Paramdham. ವೈಜಯಂತಿ. ಶಾಂತಿಧಾಮ. Okay, now you all know that he resides in Paramdham, Shantidham, Muktidham, Kaivalyadham. See, ಪುಟಾಣಿ ಮಗುವಿನ ಎಕ್ಸಾಂಪಲ್ ಕೊಟ್ಟಿದೆ, ಆ ಜ್ಯೋತಿ ಸ್ವರೂಪ. And that Jyoti Swarupa is in Paramdhama. From there, can he not see everyone simultaneously? Yes or no? Yes, sir. Yes, sir, he can. He can. Okay. Okay. Nama, Rupa, Desha. So he stays in Paramdham. Kala. Kala means what? Time. ಯಾವ ಟೈಮಲ್ಲಿ ಬರ್ತಾರೆ, ಯಾವಾಗ ಬರ್ತಾರೆ, ಇದಕ್ಕೆ ಒಂದು ಸ್ಟೋರಿ ನಾನು ಹೇಳ್ತೀನಿ. ಅಂಡ್ ಬೇಸ್ಡ್ ಆನ್ ದಟ್ ಸ್ಟೋರಿ ಆಲ್ಸೋ ವಿ ಕ್ಯಾನ್ ಕನ್ಸಿಡರ್ ಪರಮಾತ್ಮ ಯಾವಾಗ ಬರ್ತಾರೆ, ಹೇಗೆ ಬರ್ತಾರೆ. ಇನ್ನೊಂದು ಭಗವದ್ಗೀತೆಯಲ್ಲಿ ಹೇಳಿದಾಗ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಸ್ಯ ತದಾತ್ಮನಾಂ ಸುಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ್ರು. ಅಂದ್ರೆ ಯಾವಾಗ ಅನ್ರೈಚಿಯಸ್ನೆಸ್ ಇಸ್ ಗ್ರೋಯಿಂಗ್, ಅಟ್ ದಟ್ ಟೈಮ್ ಐ ಶಲ್ ಪುಟ್ ಫೋರ್ತ್ ಮೈ ಸೆಲ್ಫ್ ಅಂತ ಹೇಳಿದ್ರು. ಓಕೆ, ಅಂಡ್ one more thing is, if this is everything is fine and ಅಧರ್ಮ ಜಾಸ್ತಿ ಆದಾಗ ನಾನು ಬರ್ತೀನಿ ಅಂತ ಹೇಳಿದ್ರು. So when unrighteousness increases in the world, he comes. Okay, now ಇನ್ನೊಂದು ಸಮಯದಲ್ಲಿ ಅವರು ಬರ್ತಾರೆ. For that the story goes like this. ಒಂದ್ಸಲ ಕೃಷ್ಣ one day before leaving the body, ಸೊ ಒಂದು ದಿನ ಅವರು ತಮ್ಮ ಶರೀರವನ್ನ ಬಿಡುವ ಮುಂಚೆ ಒಂದು ಮರದ ಕೆಳಗೆ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ, ನಾನು ನಾಳೆ ಶರೀರವನ್ನ ತ್ಯಾಗ ಮಾಡ್ತೀನಿ, ಐ ಆಮ್ ಲಿವಿಂಗ್ ದ ಬಾಡಿ ಟುಮಾರೋ. ಈ ಅವತಾರದಲ್ಲಿ ಎಲ್ಲರಿಗೂ ಏನೇನ್ ಬೇಕು ಎಲ್ಲವನ್ನ ಕೊಟ್ಟಿದ್ದೀನಿ, ಆದರೆ there is one person who has not asked anything from me, and that is my dear friend ಉದ್ಧವ. ಸೊ ಉದ್ಧವನನ್ನ ಅವರು ಕರೀತಾರೆ. ಸೊ ಆಗಿನ ಕಾಲದಲ್ಲಿ ಫೋನ್ ಎಲ್ಲ ಇರ್ಲಿಲ್ಲ, ಸಂಕಲ್ಪ ಮಾಡಿದ್ರೆ ಆಯ್ತು, he would come. So ಉದ್ಧವ comes and says, ಕೃಷ್ಣ ನೀನು ನನಗೆ ನೆನಪು ಮಾಡಿದ್ದೀಯಾ? He says, yes,
ಐ ಆಮ್ ಹಿಯರ್ ಟು ಗಿವ್ ಯು ವಾಟ್ ಎವರ್ ಯು ವಾಂಟ್. ನೀನು ಒಬ್ನೇ ಇದುವರೆಗೂ ಏನು ಕೇಳಲಿಲ್ಲ, ಅದಕ್ಕೆ ನಿನಗೇನ್ ಬೇಕು ಕೇಳು ಅಂತ. ಸೊ ಅದಕ್ಕೆ ಉದ್ದವ ಹೇಳ್ತಾನೆ, ಐ ಡೋಂಟ್ ನೀಡ್ ಎನಿಥಿಂಗ್, ಯು ಆರ್ ಸಚ್ ಅ ವಂಡರ್ಫುಲ್ ಫ್ರೆಂಡ್ ಆಫ್ ಮೈನ್. ನೀನಿದ್ದಾಗ ನನಗೆ ಇನ್ನೇನು ಬೇಕು, ಐ ಡೋಂಟ್ ರಿಕ್ವೈರ್ ಎನಿಥಿಂಗ್. And everything I am having, everything is fine. But ಮುಂದೆ ಕಲಿಯುಗದಲ್ಲಿ there will be a question. Okay, ಮುಂದೆ ಕಲಿಯುಗದಲ್ಲಿ there will be a question. ಪಾಂಡವರಿಗೆ ಯು ಆರ್ ಕಾಲ್ಡ್ ಆಸ್ ಆಪದ್ ಬಾಂಧವ. ಕೃಷ್ಣನಿಗೆ ಆಪದ್ ಬಾಂಧವ ಅಂತ ಕರೀತಾರೋ ಇಲ್ವೋ? ಆಪದ್ ಬಾಂಧವದ ಅರ್ಥ ಏನು ಅಂತ ಕೇಳ್ತಾನೆ. ಆಪದ್ ಬಾಂಧವ ಅಂದ್ರೆ ಏನಮ್ಮ ಅರ್ಥ? Comes to What is happening is I would have preferred this class to be physical than online. So what is happening is, please forgive me, ಏನಾಗತ್ತೆ ಅಂತಂದ್ರೆ ಅವಾಗ there will be so many, ಮನೆಯಲ್ಲಿದ್ರೆ there are so many other things that you refer to also, alwa. So you are not only focusing on what is happening. If you were to be at home, in ನಮ್ಮ ಮನೆಯಲ್ಲಿ ಇದ್ದಿದ್ರೆ you would have focused only on what is going on, what am I telling. ಸೊ ಇಲ್ಲಿ ಏನಾಗತ್ತೆ, ನಿಮ್ಮ ಮನೆಯಲ್ಲಿ ಇದ್ದಾಗ ಓಕೆ ಕಾಲಿಂಗ್ ಬೆಲ್ ಹೊಡಿತ್ತು, ಫೋನ್ ಹೊಡಿತ್ತು, ಆ ಕಡೆ ಬಂದ್ರು ಯಾರೋ, ಈ ಕಡೆ ಯಾರೋ ಮಾತಾಡಿದ್ರು. ಸೊ ದ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇಸ್ ದಿಸ್ ಇಸ್ ಡೈವರ್ಜೆನ್ಸ್ ಆಫ್ ಕಾನ್ಸಂಟ್ರೇಷನ್. ಒಂದೇ ಕಡೆ ಫೋಕಸ್ ಇಲ್ಲ. ಸೊ ಐ ಪ್ರಿಫರ್ ದಿಸ್ ಆಸ್ ಅ ಫಿಸಿಕಲ್ ಕ್ಲಾಸ್ ದ್ಯಾನ್ ಎನಿವೇ we are, now that we are already into this, we have launched this class, we will continue. So what was I telling? So ಉದ್ದವನಿಗೆ ಕೃಷ್ಣ ಹೇಳ್ತಾರೆ, ಕೃಷ್ಣ ಹೇಳ್ತಾನೆ ಆಪದ್ ಬಾಂಧವ ಅಂದ್ರೆ ಯಾವಾಗ ಕರೆಯದೆ ಹೋಗುತ್ತಾನೆ one friend without even inviting, without even calling, when that friend is in distress, ಹೋಗೋದೇ ಆಪದ್ ಬಾಂಧವ. am I right? Yes, sir. ಕರೆದು ಹೋಗುವವನಿಗೆ ಆಪದ್ ಬಾಂಧವ ಅಲ್ಲ. ಪ್ರಾಬ್ಲಮ್ ಇದೆಯಪ್ಪ ಅಂತ ಫೋನ್ ಮಾಡಿ ಕರೆದ್ರೆ ಅವನ್ ಬಂದು ಅದು ಆಪದ್ ಬಾಂಧವ ಅಲ್ಲ. ಆಪದ್ ಬಾಂಧವ ಮೀನ್ಸ್ ಕರೆಯದೇ ಬರುವವನಿಗೆ ಆಪದ್ ಬಾಂಧವ ಅಂತ ಕರೀತಾರೆ. ಸೊ ಆಪದ್ ಬಾಂಧವ ಅಲ್ವೇನಪ್ಪ ನೀನು ಪಾಂಡವರಿಗೆ? then why didn't you help at the time of they playing dice, ಪಗಡೆ ಆಡುವಾಗ ಯಾಕೆ ಹೋಗಿಲ್ಲ? ಆಗ ಕೃಷ್ಣ ಹೇಳ್ತಾನೆ, when ದುರ್ಯೋಧನ went to invite ಧರ್ಮರಾಜ ಪಗಡೆ ಆಡ್ಲಿಕ್ಕೆ, ಧರ್ಮರಾಜ ಒಂದು ಸಂಕಲ್ಪ ಮಾಡ್ತಾನೆ, ಇದು ಕೃಷ್ಣನಿಗೆ ಗೊತ್ತಾಗದೆ ಇದ್ರೆ ಒಳ್ಳೇದು. ಸೊ ಲೆಟ್ ಕೃಷ್ಣ ನಾಟ್ ನೋ ದಟ್ ಐ ಆಮ್ ಗೋಯಿಂಗ್ ಟು ಪ್ಲೇ ಡೈಸ್, ಪಗಡೆ ಆಡ್ತೀನಿ, ಅವರಿಗೆ ಗೊತ್ತಾಗಬಾರ್ದು ಅಂತ ಸಂಕಲ್ಪ ಮಾಡ್ತಾನೆ. ಸೊ ಸಂಕಲ್ಪ ಮಾಡಿದಾಗ ಕೃಷ್ಣ ವಾಟ್ ಶುಡ್ ಹಿ ಡು? He should stay away from the game. Am I right? Yes. Next, ಆಟ ಆಡುವಾಗ and the beginning of the game, so Duryodhana says, when they sit opposite each other, Duryodhana tells Dharmaraja, I am not a very good player, so my uncle Shakuni will play the game. ಅವಾಗ್ಲಾದ್ರೂ ನೆನಪು ಬರ್ಬೇಕಾ ಕೃಷ್ಣಂದು ಇವರಿಗೆ? ಅವಾಗ್ಲೂ ನೆನಪು ಬರ್ಲಿಲ್ಲ ಕೃಷ್ಣಂದು. ಯಾರಿಗೆ? ಧರ್ಮರಾಜನ್ಗೆ. Next, he started losing one by one, then his brothers, then everyone. Even at that time, he was not remembering Krishna. Next, Yalla Sotanantara, he put Draupadi in the fray and lost Draupadi also. So Draupadi annu sotagu saha, he could not. And on the other hand, when Duryodhana asked Dushasana to bring Draupadi from her, whatever her residential place is, ಅಲ್ಲಿಂದ ಕರ್ಕೊಂಬ ಅಂದಾಗ ದುಶಾಸನ ಹೋಗ್ತಾನೆ, ಅವರನ್ನ ಧರ ಎಳೆದು ತರುವಾಗ ಸಹ ದ್ರೌಪದಿ ಆಲ್ಸೋ ಡಸಂಟ್ ರಿಮೆಂಬರ್ ಕೃಷ್ಣ. ಸೊ ಕೃಷ್ಣ ವಿಲ್ ಬಿ ವೇಟಿಂಗ್ ಔಟ್ಸೈಡ್ ದ ಹಾಲ್ ಥಿಂಕಿಂಗ್ ದಟ್ ಸಮ್ ಒನ್ ವಿಲ್ ಇನ್ವೈಟ್ ಹಿಮ್. ಅವರಿಗೆ ಒಳಗಡೆ ಪ್ರವೇಶ ಇಲ್ಲ, ಬರಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ, ಯಾರೋ ಧರ್ಮರಾಜ ಸಂಕಲ್ಪ ಮಾಡ್ಬಿಟ್ಟಿದ್ದಾರೆ. ಸೊ ವಿಲ್ ಬಿ ವೇಟಿಂಗ್ ಔಟ್ಸೈಡ್. ಸೊ ಯಾವಾಗ ದ್ರೌಪದಿಯನ್ನ ಹಾಲಲ್ಲಿ ತಂದು and when that whatever the ಏನಂತಾರೆ ವಸ್ತ್ರಾಪಹರಣ ಮಾಡ್ಲಿಕ್ಕೆ ಶುರು ಮಾಡಿದಾಗ, it is at that time that Draupadi remembers Krishna, ಆಪದ್ ಬಾಂಧವ, ನನ್ನನ್ನು ಕಾಪಾಡು. And Krishna feels very happy and he goes and he helps. Then you know the ಕತೆ. I will not go ahead. ಹೌದಾ ಇಲ್ವೋ? Yes, sir. Yes. So that means ನಾವು ನಮ್ಮ ಕರ್ಮದಲ್ಲಿ ಭಗವಂತನನ್ನ ಇನ್ವೈಟ್ ಮಾಡಿದರೆ ಮಾತ್ರ ಅವರು ಹಸ್ತಕ್ಷೇಪ ಮಾಡುತ್ತಾರೆ, ಇಲ್ಲ ಅಂದ್ರೆ he will stay aloof and away.
ರಿಮೆಂಬರ್ ದ್ಯಾಟ್. ಪರಮಾತ್ಮ ನಿಮ್ಮ ಯಾವುದೇ ಕಾರ್ಯಗಳಲ್ಲಿ ಅವರಾಗಿ ಬರುವುದಿಲ್ಲ. ಅವರನ್ನ ನೀವು ಕರೆದರೆ ಮಾತ್ರ ಅವರು ಬರುತ್ತಾರೆ. ಗಾಟ್ ಮೀ? Yes, sir. Yes. Yes, sir. So that is why we always tell remember God. ನಮ್ಮ ವೇದಗಳಲ್ಲಿ, ಪುರಾಣಗಳಲ್ಲಿ, ಕಥೆಗಳಲ್ಲಿ ದೇವರನ್ನ ನೆನಪು ಮಾಡಪ್ಪ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಓನ್ಲಿ ಅಂಡ್ ಓನ್ಲಿ ಇಫ್ ಯು ಕಾಲ್ ಹಿಮ್ ಹಿ ವಿಲ್ ಕಮ್. ಇಫ್ ಯು ಡೋಂಟ್ ಕಾಲ್ ಹಿಮ್ ಹಿ ಇಸ್ ಗೋಯಿಂಗ್ ಟು ಸ್ಟೇ ಇನ್ ಹಿಸ್ ಅಬೋರ್ಡ್ ಆರಾಮ್ಸೆ. ಇಲ್ಲಿ ಏನ್ ತಿಪ್ಪರ್ಲಾಗ ಹಾಕ್ತಿದ್ರು ಹಿ ಇಸ್ ನಾಟ್ ಗೋಯಿಂಗ್ ಟು ಬಾದರ್. ರಿಮೆಂಬರ್ ದಟ್. ಓಕೆ, ನಿಮಗೆ ಏನ್ ಆಗ್ತಿದೆ, ಹಿ ಇಸ್ ನಾಟ್ ಗೋಯಿಂಗ್ ಟು ಬಾದರ್. ರಿಮೆಂಬರ್ ದಟ್. ಬಿಕಾಸ್ you were the one. Again, when I come to karma classic bandaga, again I will be touching Paramatma and how Paramatma will come there antanu heltini. Okay, karmakke bandaga, the third chapter. Now I am in second chapter, Paramatma. So Paramatmandu yavayavadu aitama? Sir, So Uddhava he story was- ashtena sir? ಏನಮ್ಮ? Uddhava story ashtena sir? ಹೌದು, only when Draupadi calls Krishna he goes there. Otherwise he would not have gone there. Remember that. Okay, so Nama, Rupa, Desha, Kala. Okay, and next Kartavya. So Paramatmana Kartavya ಬಹಳ ಇದೆ. ಪರಮಾತ್ಮ ಏನೇನು ಮಾಡ್ತಾರೆ? ಪರಮಾತ್ಮ, we know that he is the creator, he is the director, he is the operator. Then not only that, ಅವರು ಹೊಸ ಪ್ರಪಂಚವನ್ನ ನಿರ್ಮಾಣ ಮಾಡುತ್ತಾರೆ. ಓಕೆ, ಅವರು ಎಲ್ಲರನ್ನ ಪಾವನವಾಗಿ ಮಾಡ್ತಾರೆ. ಎಲ್ಲ ಆತ್ಮಗಳನ್ನ ಪಾವನರಾಗಿ ಮಾಡ್ತಾರೆ. ಎಲ್ಲ ಆತ್ಮಗಳನ್ನ ಪವಿತ್ರರಾಗಿ ಮಾಡ್ತಾರೆ. ಎಲ್ಲರನ್ನ ಸತೋಪ್ರದಾನ ಮಾಡ್ತಾರೆ. ಎಲ್ಲರನ್ನ ಪವಿತ್ರ ಮಾಡಿ ಪರಂಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಸೊ ಎಲ್ಲರನ್ನ ಪವಿತ್ರ ಮಾಡಿ ಪರಂಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. Then he creates the new world once again, ಸತ್ಯುಗ ಅಥವಾ ಪ್ರಪಂಚ. ಅದನ್ನ ಪ್ಯಾರಡೈಸ್ ಅಂತ ಇವರು ಯಾರು ನಿಮ್ಮ ಕ್ರಿಶ್ಚಿಯಾನಿಟಿಯಲ್ಲಿ ಹೇಳಿದ್ದಾರೆ. ಪ್ಯಾರಡೈಸ್ ಇಸ್ ಕಾಲ್ಡ್ ಆಸ್ ದ ಗಾರ್ಡನ್ ಆಫ್ ಅಲ್ಲಾ ಅಂತ ಇವರು ಕರೀತಾರೆ. ಪ್ಯಾರಡೈಸ್ ವಿ ಕಾಲ್ ಇಟ್ ಆಸ್ ಸ್ವರ್ಗ. ದೇ ಕಾಲ್ ಇಟ್ ಆಸ್ ಪ್ಯಾರಡೈಸ್, ದೇ ಕಾಲ್ ಇಟ್ ಆಸ್ ಗಾರ್ಡನ್ ಆಫ್ ಅಲ್ಲಾ. ಅಂಡ್ ಜನ್ನತ್ ಅಂತಾನು ಕರೀತಾರೆ. Okay, we call it Swarga. So he creates Swarga. He once again creates the entire universe absolutely pure. Now I am having less than 30 seconds time for this to disconnect. So we will stop at this point. We will start again tomorrow at 4 o'clock again. So I think it will get disconnected. Muru Omkara Marana. Visualize the whole world. Sarve bhavantu sukhinah. Sarve santu niramaya. Sarve bhadrani pashyantu. Ma kaschid dukkha bhag bhavet. Om Shanti Shanti Shanti. Om Shanti.